ಮಂಡ್ಯದ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ, ಜಿಲ್ಲಾ ನ್ಯಾಯಾಂಗ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಕೀಲರ ಸಂಘ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಂಡ್ಯರವರ ಸಹಯೋಗದೊಂದಿಗೆ ಹಿರಿಯ ನಾಗರಿಕರಿಗೆ ಕಾನೂನು ಅರಿವು ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮವನ್ನು ವಿಶ್ರಾಂತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಹಿರಿಯ ನಾಗರಿಕರಿಗೆ ಕಾನೂನು ಸೇವೆಗಳು ಯೋಜನೆ ಅಧ್ಯಕ್ಷರಾದ ಆರ್. ಗುರುರಾಜನ್ ರವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಸಿ. ಚಂದ್ರಶೇಖರ್ ರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಎಚ್. ಶಶಿಧರ್ ಶೆಟ್ಟಿ, ಮಂಡ್ಯ ಜಿಲ್ಲಾಧಿಕಾರಿ ಡಾ. ಕುಮಾರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಗೀತಾಲಕ್ಷ್ಮಿ, ವಕೀಲರ ಸಂಘದ ಅಧ್ಯಕ್ಷರಾದ ಸತ್ಯಾನಂದ, ಉಪವಿಭಾಗಾಧಿಕಾರಿ ಶಿವಮೂರ್ತಿ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಎಸ್. ಕೋಮಲ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಸ್ಥಳೀಯ ಜಿಲ್ಲಾಡಳಿತ ಮತ್ತು ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆ ಜೊತೆಗೆ ಮಾಡುವ ಉದ್ದೇಶ ಹಿರಿಯ ನಾಗರಿಕರನ್ನ ಸಬಲೀಕರಣಗೊಳಿಸತಕ್ಕಂಥದ್ದು, ಅವರಿಗೆ ಕಾನೂನಲ್ಲಿ ಇರ್ತಕ್ಕಂಥ ಕೆಲವೊಂದು ಸ್ಕೀಮ್ಗಳು ಏನಿದ್ದಾವೆ, ಸೌಲಭ್ಯಗಳೇನಿದ್ದಾವೆ, ಅವುಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಆ ಸೌಲಭ್ಯದಿಂದ ಅವರು ವಂಚಿತರಾಗಿದ್ದರೆ ತಕ್ಷಣ ಅದನ್ನು ಪಡೀಲಿಕ್ಕೆ ಅವರು ಅರ್ಹರಾಗುವಲ್ಲಿ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು. ಪ್ರಪ್ರಥಮವಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮಗೆ ಪ್ರೇರೇಪಣೆ ಕೊಟ್ಟಂತ ಮತ್ತು ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ರಾಷ್ಟ್ರೀಯ ಕಾನೂನು ಸೇವೆ ಪ್ರಾಧಿಕಾರದ ಹಿರಿಯ ನಾಗರಿಕರಾಗಿರ್ತಕ್ಕಂಥ ಒಂದು ಸ್ಕೀಮ್ ಏನಿದೆ ಅದರ ಅಧ್ಯಕ್ಷರಾದಂಥ ಗೌರವಾನ್ವಿತ ನ್ಯಾಯಮೂರ್ತಿ ಆರ್. ಗುರುರಾಜನ್ ಸಾಹೇಬರು, ಬಹುಶಃ ಅವರಿಗೆ ಏಜು 82 ವರ್ಷ ಆಗಿದೆ. ಆದರೆ ಬಹಳ ಹುರುಪಿನಿಂದ ನಮ್ಮಲ್ಲಿ 3 ನಾಲ್ಸಾ ಸ್ಕೀಮ್ನಲ್ಲಿ ಅಧ್ಯಕ್ಷತೆ ನಾವು ವಹಿಸ್ಕೊಂಡಿದ್ದಾರೆ. ಆಮೇಲೆ ಈ ಒಂದು ಕೆಲಸ ಅವ್ರಿಗೆ ಮಾಡ್ತಾ ಇದ್ದಾರೆ, ಅದನ್ನು ಫ್ರೀಯಾಗಿ ಮಾಡ್ತಾ ಇದ್ದಾರೆ, ಪ್ರೊಬೋನೋ ಸರ್ವಿಸ್. ಸಮಾಜಕ್ಕೋಸ್ಕರ ನಾನು ನನ್ನ ಕೈಲಾದ ಸಹಾಯ ಮಾಡಬೇಕೆನ್ನುವ ಒಂದು ಧ್ಯೇಯೋದ್ದೇಶದಿಂದ ಅವರ ಹೆಚ್ಚಿನ ಸಮಯವನ್ನು ನಮ್ಮ ಈ ಒಂದು ಕಾನೂನು ಸೇವೆ ಪ್ರಾಧಿಕಾರದ ಈ ಸ್ಕೀಮ್ಗಳ ಮುಖ್ಯವಾಗಿ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಹಾಯ ಮಾಡ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ಗೌರವವನ್ನು ಸಲ್ಲಿಸಬೇಕು ಅಂತ ನಾನು ಹೇಳ್ತೇನೆ. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಗುರುತರವಾದಂಥ ಜವಾಬ್ದಾರಿ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ಮನೆಯಲ್ಲಿ ತಮ್ಮ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ಸರಿಯಾಗಿ ಬೆಳೆಸಬೇಕು, ಗೌರವಿಸಬೇಕು, ಮತ್ತೆ ಅವರಿಗೆ ಪಾಲನೆ ಮಾಡಬೇಕು, ಕಾಳಜಿ ಮಾಡಬೇಕು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ನಮ್ಮ ಹಿರಿಯ ಗೌರವಾನ್ವಿತ ನ್ಯಾಯಾಧೀಶರು ಆಗಮಿಸಿದ್ದಾರೆ, ಗುರುರಾಜನ್ ಸರ್ ಅವರು ನಾಲ್ಸಾ ಹಿರಿಯ ನಾಗರಿಕರ ಕಾನೂನು ಸೇವೆಗಳ ಇದರಲ್ಲಿ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೂ ತಿಳಿದಿರ್ಬೋದು, ನಮ್ಮಲ್ಲಿ ಸೀನಿಯರ್ ಸಿಟಿಜನ್ ಆಕ್ಟ್ 2007 ಅಂತ ಇದೆ. ಅಂದ್ರೆ ಯಾವ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ಸರಿಯಾಗಿ ಪಾಲನೆ ಮಾಡೋದಿಲ್ಲ, ಸರಿಯಾಗಿ ಪೋಷಣೆ ಮಾಡೋದಿಲ್ಲ, ಅವರಿಗೆ ಜೀವನಾಂಶವನ್ನ ಕೊಡಿಸ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಸೊ ಇವತ್ತು ಅದಕ್ಕೆ ನಮ್ಮ 2 ಅಸಿಸ್ಟೆಂಟ್ ಕಮಿಷನರ್ಸ್ ಇದ್ದಾರೆ, ಅವರು ಅದಕ್ಕೆ ಸಕ್ಷಮ ಪ್ರಾಧಿಕಾರ, ಅವರು ಆದೇಶ ಮಾಡಿದ ಮೇಲೆ ಜಿಲ್ಲಾಧಿಕಾರಿಗಳಿಗೆ, ನ್ಯಾಯಾಲಯಕ್ಕೆ ನಮಗೆ ಬರ್ತಾರೆ. ನಾವು ಪ್ರತಿ ವಾರ ಕೋರ್ಟ್ ತಗೊಳ್ತೀವಿ. ಕೋರ್ಟ್ ತಗೊಂಡಾಗ ತುಂಬಾ ಬೇಸರ ಆಗೋದೇನಪ್ಪ ಅಂತ ಹೇಳಿದ್ರೆ, ತುಂಬಾ ಭಾರ ಅನ್ಸೋದು, ಮನಸ್ಸಿಗೆ ನೋವು ಅನ್ಸೋದು ಏನಪ್ಪಾ ಅಂದ್ರೆ, ಒಂದು ಕಡೆ ತಂದೆ ತಾಯಿ ನಿಂತಿರ್ತಾರೆ, ಇನ್ನೊಂದ್ ಕಡೆ ಮಕ್ಕಳು ನಿಂತಿರ್ತಾರೆ. ಸೊ ನಮ್ಮ AC ಅವರು 5,000 ರೂಪಾಯಿ ಕೊಡ್ಬೇಕು ಅಂತ ಆದೇಶ ಮಾಡಿದ್ದು, ಅದೇ ಮಗ ಅದೇ ಮಗಳು ಬಂದು ನಮ್ಮ ಹತ್ರ ಚಾಲೆಂಜ್ ಮಾಡಿರ್ತಾರೆ, 5,000 ಕೊಡಕ್ ಆಗಲ್ಲ ಅಂತ ಹೇಳಿ. ಇವತ್ತು ಅದೇ 5,000ಕ್ಕೋಸ್ಕರ ಅದೇ ತಂದೆ ತಾಯಿ ತನ್ನ ತ್ಯಾಗ ಮಾಡಿ ಎಲ್ಲ ಹಸಿವನ್ನ ಬದಿಗೊತ್ತಿ ಅದೇ ಮಗಳನ್ನ ಶಾಲೆ ಫೀಸ್ ಕಟ್ಟಿ ಎಲ್ಲೋ ಒಂದ್ ಕಡೆ ಭಿಕ್ಷೆ ಬೇಡಿ ಸಾಲ ಮಾಡಿ ತಂದು ಓದಿಸಿ ಬೆಳೆಸಿ ದೊಡ್ಡವನಾಗಿ ಮಾಡಿರ್ತಾನೆ. ಇವತ್ತು ಅದೇ ಮಗ ಅದೇ ಮಗಳು ತನ್ನ ತಂದೆ ತಾಯಿಗೆ 5,000 ರೂಪಾಯಿ ಕೊಡಕ್ ಆಗಲ್ಲ ಅಂತೇಳಿ ನಮ್ಮ ಕೋರ್ಟಿಗೆ ಬಂದು ಅಪೀಲ್ ಹಾಕಿರ್ತಾರೆ. ಇವತ್ತು ನಾವು ಯಾವ ಪರಿಸ್ಥಿತಿನಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಇವತ್ತು ನನ್ನಲ್ಲಿ ಸುಮಾರು 25ರಿಂದ 30 ಪ್ರಕರಣಗಳಿದೆ. ಆ 25ರಿಂದ 30 ಪ್ರಕರಣಗಳಲ್ಲಿ ಮಕ್ಕಳು
ತಂದೆ ತಾಯಿಯನ್ನ ಪಾಲನೆ ಮಾಡ್ತಾ ಇಲ್ಲ, ಪೋಷಣೆ ಮಾಡ್ತಾ ಇಲ್ಲ, ನಮ್ಗೆ ಜೀವನಾಂಶ ಕೊಡಿಸಿ ಸ್ವಾಮಿ ಅಂತ ನಮ್ಮ ಹತ್ರ ಬಂದಿದ್ದಾರೆ. ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕು, ಇಷ್ಟೆಲ್ಲ ಶಿಕ್ಷಣ ಇದೆ, ಇಷ್ಟೆಲ್ಲ ಪ್ರಜ್ಞಾವಂತಿಕೆ ಇದೆ, ಇಷ್ಟೆಲ್ಲ ಹೃದಯವಂತಿಕೆ ಇದೆ, ಯಾಕೆ ತಂದೆ ತಾಯಿಗಳು ಬಂದು ಜೀವನಾಂಶ ಕೊಡಿಸಿ ಅಂತ ಅದಕ್ಕೂ ಒಂದು ಕಾನೂನಿನ ಮೊರೆ ಹೋಗುವಂತ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ನಾವು ಯಾವತ್ತೂ ಕೂಡ ನಾವೆಲ್ಲೋ ಒಂದು ಹೇಳ್ಕೋಬೇಕಂತ ಹೇಳಿದ್ರೆ, ಇವತ್ತು ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪ್ರಜ್ಞಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆದ್ರೆ ನಿಜವಾದಂತ ಹೃದಯವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ.